ಆಟಿಟ್ಯೂಡ್ ಹೇಗೆ ಅಂದರೆ ನೀವು ನನಗೇನಾದರೂ ಅಂದರೆ ನಾನು ಸುಮ್ಮನೆ ಇರ್ತೀನಿ. ಅದು ನೀವು ಸುಮಾರು ಸತಿ ಒಳಗಡೆ ನೋಡಿರ್ತೀರ. ಬಟ್ ನನ್ನ ಫ್ರೆಂಡ್ಸ್ಗೆ ಏನಾದರೂ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಹೇಳಿದ್ರೆ ಐ ಡೋಂಟ್ ಟೇಕ್ ಇಟ್. ಆ್ಯಂಡ್ ಅದೆಲ್ಲೋ ತುಂಬ ಬೇಜಾರಾಯಿತು. ಆ್ಯಂಡ್ ಇವನ್ ಟ್ರಾಲ್ ಪೇಜಸ್ ಮೀಮ್ಸ್ ಆರ್ ಫೈನ್. ನಾನು ಮೀಮ್ಸ್ ಮಾಡ್ತಾ ಇದ್ದೆ. ಅಂದ್ ಕೆಲವು ಮೀಮ್ಸ್ ಆ್ಯಕ್ಚುಲಿ ಫನಿ ಇದೆ, ನಾನೇ ನೋಡಿ ನಗಾಡಿದ್ದೀನಿ ಆಯಿತಾ. ಬಟ್ ಎಲ್ಲೋ ಅಮ್ಮ ಅಕ್ಕ ಅನ್ನೋದು, ಇನ್ನೂ ತುಂಬ ಫ್ಯಾಮಿಲಿ ಬಗ್ಗೆ ಪರ್ಸ್ನಲ್ ಆಗಿ ಮಾತಾಡೋದು, ಇದೆಲ್ಲ ಇಟ್ಸ್ ಆಫ್ ಲಿಮಿಟ್ಸ್. ಆ್ಯಂಡ್ ನಂಗೆ ಅರ್ಥ ಆಗುತ್ತೆ, ಅಂದರೆ ಅವ್ರದ್ದು ರೋಸಿ ರೋಟಿ ನಡಿಬೇಕು, ಅವರು ಕೆಲಸ ಅಂತ ಮಾಡ್ತಾ ಇರ್ತಾರೆ. ಬಟ್ ಹಾಸ್ಯಕ್ಕೂ ಅಪಹಾಸ್ಯಕ್ಕೂ ಇದಿರುತ್ತೆ. ಒಂದು ಲಿಮಿಟಲ್ಲಿ ಮಾಡಿ, ಕಾಮಿಡಿ ಮಾಡಿ, ನೀವು ಡಾರ್ಕ್ ಹ್ಯೂಮರ್ ಮಾಡಿ, ಬಟ್ ಫ್ಯಾಮಿಲಿನೆಲ್ಲ ಇನ್ವಾಲ್ವ್ ಮಾಡಬೇಡಿ. ನಾನು ಹೋಗೋತ್ತಿಗೆ ಹೇಳೋಬೇಕಾಯ್ತು ಕಮೆಂಟ್ ಸೆಕ್ಷನ್ ಓದಬೇಡಿ ಅಂತ. ಅದು ನಾನು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್. ಅಪ್ಪ ಅಮ್ಮಂಗೆ ಅದನ್ನು ಹೇಳಿದೆ. ಸೊ ಕಮೆಂಟ್ ಸೆಕ್ಷನ್ ಓದಿ ಅವ್ರು ಇನ್ನೂ ಬೇಜಾರಾಗಿ ಮೀಮ್ಸ್ ನೋಡಿ, ಇನ್ನೇನೋ ಟ್ರೋಲ್ ನೋಡಿ ಬೇಜಾರಾಗಿದ್ದಾರೆ. ಬಟ್ ಇದೆಲ್ಲ ನೆಗೆಟಿವ್. ಇದು ಬಿಟ್ಟು ಪಾಸಿಟಿವ್ ಒಂದಷ್ಟಿದೆ ಮ್ಯಾಮ್. ಅಂದರೆ ನಾನು ಹೊರಗಡೆ ಹೋದರೆ ನಂಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ ಗೊತ್ತಾ. ಮೊನ್ನೆ ಅದು ವೀಡಿಯೋ ಹಾಕಿದ್ದೆ, ನಾನು ಮನೆ ಹೊರಗೋದ ತಕ್ಷಣ ಒಂದಷ್ಟು ಹುಡುಗರು ಓಡ್ ಬರ್ತಾರೆ. ದಟ್ ಇಸ್ ಪ್ಯೂರ್ ಲವ್. ಆ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ನಾನು. ಅಂದರೆ ದ್ವೇಷ ಎಲ್ಲೋ ಒಂದು ಸ್ವಲ್ಪ ಇರಬೇಕು. ಆಮೇಲೆ ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಅಷ್ಟೇ ಇರುತ್ತೆ. ಆಮೇಲೆ ಇದು ಮುಂಚೆನೂ ಆಗಿದೆ. ನಾನು ನಮ್ಮನೆ ಯುವರಾಣಿ ಮಾಡೋತ್ತಿಗೆ ನಾವು ತುಂಬ ಒಂದು ಪಾಪ್ಯುಲರ್ ಪೇರನ್ನು ರಿಪ್ಲೇಸ್ ಮಾಡಿದ್ವಿ, ಅನಿಮೀರಾ ಅಂತ. ಸೊ ಅವ್ರ ಫ್ಯಾನ್ ಪೇಜಸ್ ಎಲ್ಲ ನಮ್ಗೆ ಟ್ರೋಲ್ ಮಾಡಿದ್ರು, ಹೇಟ್ ಕೊಟ್ಟರು. ಅವಾಗ ನಂಗೆ ಒಂದೇನು ರಿಯಲೈಸ್ ಆಗಿದ್ದು ಅಂದರೆ, ನಾನು ನೋಡಿದೆ ಯಾರು ಇವರು ಫ್ಯಾನ್ ಪೇಜಸ್ ಅಡ್ಮಿನ್ಸ್ ಎಲ್ಲ ಯಾರು ಇವರು ಅಂದರೆ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, ಎಲ್ಲ ಸ್ಕೂಲ್ ಹುಡುಗರು, ಕಾಲೇಜ್ಗೆ ಹೋಗ್ತಾ ಇರೋರು. ಸೊ ಅವಾಗ ರಿಯಲೈಸ್ ಆಯಿತು ದ್ಯಾಟ್ ಇಲ್ಲಿ ಯಾರು ವಿಲನ್ ಅಲ್ಲ, ಅವ್ರಿಗೇನೋ ದ್ವೇಷ ಇರಲ್ಲ. ಅವ್ರು ಎದುರುಗಡೆ ಸಿಕ್ಕಿದ್ರೆ ನಮಗೆ ಚೆನ್ನಾಗೇ ಮಾತಾಡ್ತಾರೆ, ಅವ್ರೇನು ಎದುರುಗಡೆ ಸಿಕ್ಬಿಟ್ರೆ ನಮ್ಗೆ ಹೊಡೆದು ಬಿಡಲ್ಲ. ಸೊ ಅದು ಒಂದು ನನ್ನ ಕ್ಲಾರಿಟಿ ಇತ್ತು. ಬಟ್ ಅಪ್ಪ ಅಮ್ಮಂಗೆ ಅಷ್ಟೊಂದು ಬಾದರ್ ಆಗಿರೋದು ನನಗೆ ಸ್ವಲ್ಪ, ನಾನು ಡಿಸ್ಟರ್ಬ್ ಆದೆ. ಸೊ ಒಂದು 2-3 ದಿನ ಅವ್ರಿಗೆ ಕೊಟ್ಟೆ. ಆಮೇಲೆ ಐ ಆಮ್ ಬ್ಯಾಕ್ ಟು ನಾರ್ಮಲ್. ನಿಮಗೆ ಈ ಸ್ನೇಹಿತಿದಲ್ಲ, ದಿಸ್ ಇಸ್ ದ ರಿಯಲ್ ಮೀ. ಅಪ್ಪ ಅಮ್ಮಂಗೆ